ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ತ್ರಿಷಾ ಕೃಷ್ಣನ್ ತಮಿಳಿನ ಪ್ರಸಿದ್ಧ ನಟಿ, ದಳಪತಿ ವಿಜಯ್ರ ಆಪ್ತೆ. ಇಂಥ ತ್ರಿಷಾ ಜೀವನದ ಹಾದಿ ಹೇಗಿದೆ? ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ? ತಂದೆ ದೂರವಾಗಿದ್ದೇಕೆ? ಮದುವೆ ಬಗ್ಗೆ ಹೇಳೋದೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1983ರ ಮೇ 4ರಂದು ಜನನ. ತ್ರಿಷಾ ಹುಟ್ಟಿದ್ದು 1983ರ ಮೇ 4ನೇ ತಾರೀಕು ತಮಿಳುನಾಡಿನ ಚೆನ್ನೈನಲ್ಲಿ. ತಂದೆ ಕೃಷ್ಣನ್ ಅಯ್ಯರ್ ಹೋಟೆಲ್ ಉದ್ಯಮಿಯಾಗಿದ್ರು. ತಾಯಿ ಉಮಾ. ಈ ದಂಪತಿಯ ಏಕೈಕ ಪುತ್ರಿಯಾಗಿ ಜನಿಸಿದ್ರು ತ್ರಿಷಾ. ಇವರ ಕುಟುಂಬದ ಮೂಲ ಕೇರಳ. ಇವರದ್ದು ಪಾಲಕ್ಕಾಡ್ ಅಯ್ಯರ್ ಸಮುದಾಯ, ಅಂದ್ರೆ ಬ್ರಾಹ್ಮಣ ಸಮುದಾಯ. ಬಾಲ್ಯ ಮತ್ತು ಶಿಕ್ಷಣ. ತ್ರಿಷಾ ಚಿಕ್ಕಂದಿನಲ್ಲಿ ಸೂಕ್ಷ್ಮ ಮತ್ತು ಸೋಮಾರಿ ಸ್ವಭಾವದವರಾಗಿದ್ರು. ಓದಿದ್ದು ಚೆನ್ನೈನ ಚರ್ಚ್ ಪಾರ್ಕ್ ನಲ್ಲಿರೋ ಸೇಕ್ರೆಡ್ ಹಾರ್ಟ್ ಮೆಟ್ರಿಕ್ಯುಲೇಷನ್ ಬಾಲಕಿಯರ ಶಾಲೆಯಲ್ಲಿ. ಓದಿನ ಜೊತೆ ಸಾಂಸ್ಕೃತಿಕ ಚಟುವಟಿಕೆ, ಎನ್ಸಿಸಿ ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿದ್ರು. ಟೆನ್ನಿಸ್ ಇವರ ನೆಚ್ಚಿನ ಆಟವಾಗಿತ್ತು. ಶಾಲಾ ದಿನಗಳಲ್ಲೇ ಮಾಡೆಲಿಂಗ್, ಹಲವು ಪ್ರಶಸ್ತಿ, ಬದುಕು ಚೇಂಜ್. ತ್ರಿಷಾ 10-11ನೇ ತರಗತಿಯಲ್ಲಿದ್ದಾಗಲೇ ಮಾಡೆಲಿಂಗ್ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ರು. ಪ್ರಿಂಟ್ ಮತ್ತು ದೃಶ್ಯ ಮಾಧ್ಯಮದ ಹಲವು ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡ್ರು. 1999ರಲ್ಲಿ ಮಿಸ್ ಸೇಲಂ ಬ್ಯೂಟಿ ಕಾಂಪಿಟೇಷನ್ ಗೆದ್ರು. ಅದೇ ವರ್ಷ ಮಿಸ್ ಚೆನ್ನೈ ಕಿರೀಟವನ್ನು ಮುಡಿಗೇರಿಸಿಕೊಂಡ್ರು. ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ. 1999ರಲ್ಲಿ ತೆರೆಕಂಡ ತಮಿಳಿನ ಜೋಡಿ ಸಿನಿಮಾದಲ್ಲಿ ಹೀರೋಯಿನ್ ಗೆಳತಿ ಪಾತ್ರದಲ್ಲಿ ನಟಿಸುವ ಅವಕಾಶ ಸಿಕ್ತು. 2000ನೇ ಇಸವಿಯಲ್ಲಿ ಫಲ್ಗುಣಿ ಪಾಠಕ್ರ ಮೇರಿ ಚುನರ್ ವುಡ್ ವುಡ್ ಜಾಯೆ ಮ್ಯೂಸಿಕ್ ವಿಡಿಯೋದಲ್ಲಿ ಆಯಿಷಾ ಟಾಕಿಯ ಜೊತೆ ಹೆಜ್ಜೆ ಹಾಕಿದ್ರು. ಡಿಗ್ರಿ ಟೈಮ್ ಅಲ್ಲಿ ಆಫರ್ಗಳ ಸುರಿಮಳೆ. 2002ರಲ್ಲಿ ನಾಯಕಿ ನಟಿ, ತಂದೆ ದೂರ. ತ್ರಿಷಾ ಡಿಗ್ರಿ ಓದಿದ್ದು ಚೆನ್ನೈನ ಇಥಿರಾಜ್ ಮಹಿಳಾ ಕಾಲೇಜಿನಲ್ಲಿ. ಇಲ್ಲಿ BBA ಪದವಿಗೆ ಅಡ್ಮಿಷನ್ ಪಡೆದ್ರು. ಕಾಲೇಜಿನಲ್ಲಿದ್ದಾಗಲೇ ತಮಿಳು ಚಿತ್ರರಂಗದಿಂದ ಸಾಲು ಸಾಲು ಆಫರ್ ಬರೋಕೆ ಶುರುವಾದ್ವು. ಮೊದಲಿಗೆ ಪ್ರಿಯದರ್ಶನ್ ನಿರ್ದೇಶನದ ಲೇಸಾ ಲೇಸಾ ಸಿನಿಮಾದಲ್ಲಿ ಅವಕಾಶ ಸಿಕ್ತು. ಆದ್ರೆ ಸಿನಿಮಾ ರಿಲೀಸ್ ಆಗೋದು ಲೇಟ್ ಆಯ್ತು. ಹೀಗಾಗಿ 2002ರಲ್ಲಿ ತೆರೆಕಂಡ ಮೌನಂ ಪೇಸಿಯಾದೆ ಚಿತ್ರದ ಮೂಲಕ ನಾಯಕಿ ನಟಿಯಾಗಿ ಚಿತ್ರರಂಗ ಪ್ರವೇಶಿಸಿದ್ರು. ಇದೇ ಟೈಮ್ ಅಲ್ಲಿ ತಂದೆ ಕೃಷ್ಣನ್ ಅಯ್ಯರ್ ಹೆಂಡತಿ ಮತ್ತು ಮಗಳಿಂದ ದೂರವಾದ್ರು. ಕಾರಣ, ಮಗಳು ಚಿತ್ರರಂಗಕ್ಕೆ ಬರೋದು ತಂದೆಗೆ ಇಷ್ಟವಿರಲಿಲ್ಲ ಎನ್ನಲಾಗುತ್ತೆ. ಆದ್ರೆ ತಾಯಿ ಉಮಾ ಮಗಳನ್ನ ನಟಿ ಮಾಡಬೇಕು ಅನ್ನೋ ಆಸೆ ಹೊತ್ತಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ತ್ರಿಷಾ ಜೊತೆ ಶೂಟಿಂಗ್ಗೆ ಹೋಗೋದು, ಕಾರ್ಯಕ್ರಮಗಳಿಗೆ ಹೋಗೋದು ಸೇರಿದಂತೆ ಎಲ್ಲವನ್ನ ತಾಯಿಯೇ ನೋಡಿಕೊಳ್ತಿದ್ರು. ಅಮ್ಮ ಮಗಳು ಅನ್ನೋದಕ್ಕಿಂತ ಒಂದ್ ರೀತಿ ಫ್ರೆಂಡ್ಸ್ ರೀತಿ ಇದ್ರು. ತಾಯಿ ಉಮಾಗೂ ಸಿನಿಮಾ ಕ್ಷೇತ್ರದಿಂದ ಆಫರ್ ಬಂತು. ಆದ್ರೆ ಅದನ್ನ ತಿರಸ್ಕರಿಸಿದ ತಾಯಿ ಮಗಳ ಕರಿಯರ್ ಕಡೆ ಗಮನ ಹರಿಸಿದ್ರು. ತೆಲುಗು ಚಿತ್ರರಂಗದಿಂದಲೂ ಬೇಡಿಕೆ, ಹೆಸರು ತಂದು ಕೊಡ್ತು ವರ್ಷಂ ಗಿಲ್ಲಿ. ತಮಿಳು ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದ ತ್ರಿಷಾಗೆ ತೆಲುಗು ಇಂಡಸ್ಟ್ರಿಯಿಂದಲೂ ಆಫರ್ ಬರೋಕೆ ಶುರುವಾದ್ವು. ಒಳ್ಳೊಳ್ಳೆ ಪಾತ್ರಗಳು ಸಿಕ್ವು. ಅದ್ರಲ್ಲೂ 2004ರಲ್ಲಿ ತೆರೆಕಂಡ ತೆಲುಗಿನ ವರ್ಷಂ ಮತ್ತು ತಮಿಳಿನ ಗಿಲ್ಲಿ ಸಿನಿಮಾಗಳು ಒಳ್ಳೆ ಹೆಸರು ತಂದುಕೊಟ್ವು. ಹಲವು ಪ್ರಶಸ್ತಿಗಳು ಬಂದ್ವು. ನೋಡ್ತಿದ್ದಂತೆ ಬಹುಬೇಡಿಕೆಯ ನಟಿ ಎನಿಸಿಕೊಂಡ್ರು. ವರ್ಷಕ್ಕೆ 4-5 ಸಿನಿಮಾಗಳನ್ನ ಮಾಡಿದ್ರು. 2010ರಲ್ಲಿ ಹಿಂದಿ, 2014ರಲ್ಲಿ ಕನ್ನಡ, 2015ರಲ್ಲಿ ಮುರಿದು ಬಿತ್ತು ನಿಶ್ಚಿತಾರ್ಥ. ತ್ರಿಷಾ ಕೃಷ್ಣನ್ 2010ರಲ್ಲಿ ತೆರೆಕಂಡ ಖಟ್ಟಾ ಮೀಟಾ ಸಿನಿಮಾ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ರು. ಹೀಗಿರುವಾಗ್ಲೇ 2012ರಲ್ಲಿ ತಂದೆ ಕೃಷ್ಣನ್ ಅಯ್ಯರ್ ಹೃದಯಾಘಾತದಿಂದ ನಿಧನ ಹೊಂದಿದ್ರು. ನಂತರ 2014ರಲ್ಲಿ ತೆರೆಕಂಡ ಪವರ್ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ಗೆ ಜೋಡಿಯಾಗುವ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಕಾಲಿಟ್ರು. ಅದೇ ವರ್ಷ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ಚೆನ್ನೈ ರೈನೋಸ್ ತಂಡದ ಸ್ಟಾರ್ ಅಂಬಾಸಿಡರ್ ಆಗಿ ನೇಮಕವಾದ್ರು. ಇಂಥ ತ್ರಿಷಾ 2015ರಲ್ಲಿ ಚೆನ್ನೈ ಮೂಲದ ಉದ್ಯಮಿ ವರುಣ್ ಮಣಿಯನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡ್ರು. ಆದ್ರೆ ಕೆಲ ತಿಂಗಳಲ್ಲೇ ಅದು ಮುರಿದು ಬಿತ್ತು. ಮದ್ವೆ ಬಳಿಕ ಸಿನಿಮಾಗಳಲ್ಲಿ ನಟಿಸಬಾರದು ಅಂತ ಕಂಡೀಷನ್ ಹಾಕಿದ್ದೆ ನಿಶ್ಚಿತಾರ್ಥ ಮುರಿದು ಬೀಳಲು ಕಾರಣ ಎನ್ನಲಾಗುತ್ತೆ. ವಿಜಯ್ ಜೊತೆ ಲಿಂಕ್ ಭಾರಿ ಚರ್ಚೆ. ಚಿತ್ರರಂಗಕ್ಕೆ ಕಾಲಿಟ್ಟಾಗಿನಿಂದ ತ್ರಿಷಾ ಹೆಸರು ಹಲವು ನಟರ ಜೊತೆ ಕೇಳಿ ಬಂದಿತ್ತು.
ಹೆಚ್ಚು ಸದ್ದು ಮಾಡಿದ್ದು ದಳಪತಿ ವಿಜಯ್ ಜೊತೆ. ಅದರಲ್ಲೂ 2026 ಫೆಬ್ರವರಿಯಲ್ಲಿ ವಿಜಯ್ರ ಪತ್ನಿ ಸಂಗೀತ ಡಿವೋರ್ಸ್ ಪಡೆಯಲು ಕೋರ್ಟ್ ಮೆಟ್ಟಿಲು ಹತ್ತಿದಾಗ ತ್ರಿಷಾ ಹೆಸರು ಭಾರಿ ಚರ್ಚೆಯಾಯಿತು. ಡಿವೋರ್ಸ್ ಅರ್ಜಿಯಲ್ಲಿ ನಟಿಯೊಬ್ಬರ ಜೊತೆ ವಿಜಯ್ಗೆ ಅನೈತಿಕ ಸಂಬಂಧವಿದೆ ಅಂತ ಉಲ್ಲೇಖಿಸಿದ್ದು ಇದಕ್ಕೆ ಪೂರಕ ಎಂಬುವಂತೆ ಇತ್ತು. ನಂತರ ನಿರ್ಮಾಪಕರೊಬ್ಬರ ಮಗನ ಮದುವೆ ರಿಸೆಪ್ಷನ್ ನಲ್ಲಿ ತ್ರಿಷಾ ಮತ್ತು ವಿಜಯ್ ಒಟ್ಟಿಗೆ ಕಾಣಿಸಿಕೊಂಡ ಫೋಟೋಗಳು ವೈರಲ್ ಆದವು. ಬಳಿಕ ತಮಿಳುನಾಡು ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಗೆದ್ದು ವಿಜಯ್ ಸಿಎಂ ಆದಾಗ್ಲೂ ತ್ರಿಷಾ ಹೆಸರು ಭಾರಿ ಸದ್ದು ಮಾಡ್ತು. ಇಬ್ರು ಮದುವೆಯಾಗಬಹುದು ಅನ್ನೋ ಮಾತುಗಳು ಕೇಳಿ ಬಂದ್ವು. ಮದುವೆ ಬಗ್ಗೆ ತ್ರಿಷಾ ಹೇಳೋದೇನು? ಮದುವೆ ಅನಿವಾರ್ಯ ಅನ್ನೋದನ್ನ ತ್ರಿಷಾ ನಂಬಲ್ಲ. ಮದುವೆಯಾದ್ರೂ ಓಕೆ, ಮದುವೆ ಆಗದಿದ್ರು ಓಕೆ. ಮದುವೆಯಾಗಿ ಡಿವೋರ್ಸ್ ಪಡೆಯೋದಕ್ಕಿಂತ ಅಥವಾ ಸಂಬಂಧದಲ್ಲಿ ಬಿರುಕು ಮೂಡೋದಕ್ಕಿಂತ ಸಿಂಗಲ್ ಆಗಿರೋದೇ ಉತ್ತಮ. ಒಂದ್ ವೇಳೆ ಮದುವೆಯಾದ್ರೆ ಲವ್ ಮ್ಯಾರೇಜೇ ಆಗೋದು ಅಂತ ಈ ಹಿಂದೆ ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ರು. ತ್ರಿಷಾ ಕುರಿತ ಕುತೂಹಲಕಾರಿ ಸಂಗತಿಗಳು. ತ್ರಿಷಾ ತಾವು ಒಂದ್ ವೇಳೆ ನಟಿ ಆಗದಿದ್ರೆ ಕ್ರಿಮಿನಲ್ ಸೈಕಾಲಜಿಸ್ಟ್ ಅಥವಾ ಮನೋವೈದ್ಯೆ ಆಗಿರ್ತಿದ್ದೆ ಅಂತ ಹೇಳಿಕೊಂಡಿದ್ದುಂಟು. ರಾಜಕೀಯಕ್ಕೆ ಬರ್ತೀರಾ ಕೇಳಿದ್ರೆ ಸದ್ಯಕ್ಕಿಲ್ಲ ಅಂದಿದ್ರು. ಬ್ಲಾಕ್, ಪಿಂಕ್ ಮತ್ತು ರೆಡ್ ಇವರ ನೆಚ್ಚಿನ ಕಲರ್ಸ್. ಚೈನೀಸ್ ಫುಡ್ ಅಂದ್ರೆ ಇಷ್ಟ. ನ್ಯೂಯಾರ್ಕ್ ಮತ್ತು ಗೋವಾ ನೆಚ್ಚಿನ ಸ್ಥಳಗಳು. ಇವರು 7 ವರ್ಷ ಬ್ಯಾಲೆಟ್ ಡ್ಯಾನ್ಸ್ ಕಲ್ತಿದ್ದಾರೆ. ತಾಯಿಯೇ ಎಲ್ಲದಕ್ಕೂ ಸ್ಫೂರ್ತಿ. ಸ್ವಿಮ್ಮಿಂಗ್ ಮತ್ತು ಓದೋದು ಇವರ ಹವ್ಯಾಸ. ಇಂಗ್ಲಿಷ್ ಲೇಖಕರಾದ ಸಿಡ್ನಿ ಶೆಲ್ಡನ್, ಜೆಫ್ರಿ ಆರ್ಚರ್ ಮತ್ತು ಜಾನ್ ಗ್ರೀಶಮ್ ಇವರ ನೆಚ್ಚಿನ ಲೇಖಕರು. ಟ್ರಿಶ್ ಅಥವಾ ತ್ರಿಶ್ ಇವರ ಪೆಟ್ ನೇಮ್. ಇವರ ಬಳಿ ಸುಮಾರು 85 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರಬಹುದು ಅಂತ ಅಂದಾಜಿಸಲಾಗಿದೆ. ಸೋ ಫ್ರೆಂಡ್ಸ್, ಇದಿಷ್ಟು ನಟಿ ತ್ರಿಷಾ ಕೃಷ್ಣನ್ ಜೀವನದ ಹಾದಿ ಹೇಗಿದೆ, ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ, ಮದುವೆ ಬಗ್ಗೆ ಹೇಳೋದೇನು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.